ವಂಶದ ಕೊಡಿನ ತಿಳ್ಕೊಳಕ್ಕೆ ಇಷ್ಟೊಂದು ಕಷ್ಟ ಪಡ್ಬೇಕಾ ಮುತ್ತು? ನಾನ್ ಈ ತರ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವಾ ಮುತ್ತು? ಒಳ್ಳೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ತೊಂದರೆಗಳಿದ್ದಿದ್ದೆ ಅಂತ ಹೇಳ್ತಾರೆ. ಈಗ ನೀನ್ ಬಂದಿದ್ಯಾ, ಭಯ ಪಡ್ತೀನಿ ಅನ್ಕೊಂಡಿದ್ಯಾ? ಭಯ ಪಡ್ಲೇಬೇಕು ಮುತ್ತು. ಏನು ಗೊತ್ತಾ, ನಾನ್ ನಿನ್ ಪ್ರಾಣ ತೆಗಿಬೇಕು ಅಂತಾನೆ ಬಂದಿರೋದು. ಅಲ್ಲ ಮುತ್ತು, ಈಗ ನಿನ್ ವಂಶದ ಕುಡಿ ಬರುತ್ತೆ. ಅವ್ರಿಗೂ ಆಸ್ತಿ ಬರೀಬೇಕು, ಮದುವೆ ಮಾಡ್ಬೇಕು. ಅವ್ರಿಗೂ ಮಕ್ಳಾಗತ್ತೆ, ಅವ್ರಿಗೂ ಮದುವೆ ಮಾಡಿ ಆಸ್ತಿ ಬರೀಬೇಕು. ಹೀಗೆ ಬರೀತಾ ಹೋದ್ರೆ ನಾವೇನ್ ಮಣ್ಣು ತಿನ್ಬೇಕಾ? ಅದಕ್ಕೆ ನಿನ್ನ ಮುಗಿಸ್ಬಿಡೋಣ ಅಂತ ಬಂದಿದ್ದೀನಿ. ಒಂದ್ ನಿಮಿಷ ಅಶೋಕ. ಏನೋ ಸಾಯಿಸ್ತೀಯಾ? ಬಾ. ಏಯ್, ಹಿಡ್ಕೊಂಡ್ರ ಅವನ್ನ. ಬಾರೋ, ತಾಕತ್ತಿದ್ರೆ ಬಾ. ಇವತ್ತು ತಪ್ಪಿಸ್ಕೊಂಡಿದ್ಯಾ, ಇನ್ನೊಂದ್ ದಿವಸ ನಿನ್ ಖಂಡಿತ ಬಿಡಲ್ಲ. ಆದ್ರೆ ಈ ರಕ್ತಕ್ಕೆ ಬೆಲೆ ಕಟ್ಟೆ ಕಟ್ತೀಯ ನೀನು. ಬಾರೋ, ನೀನನ್ ಬಿಡಲ್ಲ. ನಿಂತ್ಕೊಳ. ಮತ್ತು ಮಾವ 7 ಬೆಟ್ಟ ದಾಟಿ ಹೋಗ್ತಿದ್ದಾರೆ. ಅಲ್ಲಿ ಪ್ರಾಣಿ ಪಕ್ಷಿಗಳೆಲ್ಲ ಇರುತ್ತೆ. ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ ಗೊತ್ತಿಲ್ಲ. ಆದ್ರೆ ಅವ್ರು ಕ್ಷೇಮವಾಗಿ ವಾಪಸ್ ಬರೋ ಹಾಗೆ ಮಾಡೋ ಕರ್ತವ್ಯ ನಿಂದು. ದೇವ್ರೆ, ನನ್ನಿಂದ ಇಷ್ಟೆಲ್ಲ ಕಷ್ಟ ಆಗ್ತಿದೆ ಅಂತ ನನಗೆ ತುಂಬ ಬೇಜಾರಾಗ್ತಿದೆ. ನಾನೇ ಅವ್ರ ಮಗಳು ಅಂತ ಗೊತ್ತಾದ್ರೆ ಮುಂದೆ ಏನಾಗ್ಬೋದು? ಅಪ್ಪ ಇಷ್ಟೆಲ್ಲ ಕಷ್ಟಪಟ್ಟು ಅಲ್ಲಿ ತನಕ ಹೋಗಿದ್ದಾರೆ. ಅವ್ರಿಗೇನೂ ಆಗದೆ ಇರೋ ಹಾಗೆ ನೀನೇ ನೋಡ್ಕೋಬೇಕು.
ಅವ್ರು ವಾಪಸ್ ಬಂದಮೇಲೆ ನಾನೇ ಅವ್ರ ಮಗಳು ಅಂತ ಹೇಳಿಬಿಡ್ಲಾ? ಸ್ವಾತಿ ಬಾ ಪುಟ್ಟ. ಇಲ್ಲ, ನಾನು ಈ ರೀತಿ ಸಂಕಟಪಟ್ಟರೆ ನಾನು ಅಂದ್ಕೊಂಡಿದ್ದನ್ನ ಮಾಡೋಕ್ಕಾಗಲ್ಲ. ತಾಯಿ ಚಾಮುಂಡಿ ನೀನೇ ಕಾಪಾಡಬೇಕಮ್ಮ, ನೀನೇ ಕಾಪಾಡಬೇಕು. ಮಾಯಾ, ನೀನು ನೋಡ್ತಿದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗೋ ಥರ ಇದೆ. ನೀನು ನೋಡಿದ್ರೆ ಇಷ್ಟು ಆರಾಮಾಗಿ ಕೂತ್ಕೊಂಡಿದ್ಯಲ್ಲ. ಆದರೂ ನಿಂಗೆ ಸಖತ್ ಧೈರ್ಯ ಕಣೆ, ನೀನನ್ನು ಮೆಚ್ಚಲೇಬೇಕು. ನಮ್ಮ ಕೆಲಸ ನಡಿಬೇಕಂದ್ರೆ ನಾವೆಂಥ ರಿಸ್ಕ್ ತೊಗೊಳಕ್ಕೂ ರೆಡಿ ಇರಬೇಕು. ನನಗಿದೆಲ್ಲ ಲೆಕ್ಕನೇ ಇಲ್ಲ. ಗೆದ್ರೆ ಸಾಮ್ರಾಜ್ಯ ಆಳ್ತೀನಿ, ಸೋತ್ರೆ ಮಣ್ಣಲ್ಲಿ ಮಣ್ಣಾಗ್ತೀನಿ. ನೀನು ಅನ್ಕೊಂಡಿದ್ದು ನಡೀಲಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡ. ಆದ್ರೆ ಒಂದ್ ವಿಷಯ ಮಾತ್ರ ನಿಜ. ಏನದು? ಪಿಕ್ಚರ್ ಅಭಿ ಬಾಕಿ ಹೈ. ಅಮ್ಮ, ಅಮ್ಮ, ನನ್ನ ಮಗು ಎಲ್ಲಿದೆ? ನನ್ನ ಮಗು ಎಲ್ಲಿದೆ, ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೇನೆ ಈ ಸಾಹಸ ಮಾಡ್ತಿದ್ದೀನಿ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾನಿನ್ನು ನೋಡಬೇಕು ಅಮ್ಮ. ನಾನಿನ್ನ ದರ್ಶನ ಮಾಡಲೇಬೇಕು. ನಾನು ಮಾಡೇ ಮಾಡ್ತೀನಿ. ಇಷ್ಟು ದಿನ ನನ್ನ ಮಗು ಬದುಕಿದ್ರು ನಾನು ಕೊರಡನ್ ಥರ ಬದುಕ್ತಿದ್ದೆ. ಇನ್ಮೇಲೆ ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ. ನನ್ನ ಮಗು ಎಲ್ಲೇ ಆದರೂ ಹುಡುಕಿ ಕರ್ಕೊಂಡು ಬಂದೇ ಬರ್ತೀನಿ. ಆ ಮಗು ಕೊಡಬೇಕಾಗಿರೋ ಸ್ಥಾನನ ನಾನು ಕೊಡಿಸ್ತೀನಿ.
ಚಿಕ್ಕಿ, ನೀನು ಯಾಕೆ ಅಳ್ತಿದ್ಯಾ? ಅಪ್ಪಂಗೇನು ಆಗಲ್ಲ, ನೀನು ಧೈರ್ಯವಾಗಿರು. ಅಪ್ಪ ಹೋಗಿರೋ ಕೆಲಸನ ಸಾಧಿಸ್ಕೊಂಡೇ ಬರ್ತಾರೆ. ನೀನು ದೇವ್ರ ಹತ್ರ ಕೇಳ್ಕೊಂಡಿದ್ಯಾ ಅಲ್ವಾ? ಏನು ಆಗಲ್ಲ ಚಿಕ್ಕಿ. ನೀನಿಷ್ಟು ಹೇಳ್ತಿದ್ಯಾ, ಆದರೆ ಮನಸ್ಸಿಗೆ ಯಾಕೋ ಸಮಾಧಾನನೇ ಆಗ್ತಿಲ್ಲ. ಮಾವ ಅಲ್ಲಿಗೆ ಹೋಗಿದ್ದಾರೆ, ಹೇಗಿದ್ದಾರೋ ಏನೋ. ಬರ್ತಾರೆ, ಅವ್ರು ಅಂದ್ಕೊಂಡಿರೋ ಕಾರ್ಯ ನೆರವೇರಿಸಿ ಬಂದೇ ಬರ್ತಾರೆ. ಮಾಯಾ, ಎಷ್ಟೊತ್ತು ಅಂತ ಹೀಗೆ ಕೂತಿರ್ತೀಯ? ಏನಾದರೂ ತಿನ್ನೋಕೆ ತಗೊಂಬರ್ತೀನಿ ಕಣೆ. ಒಂದು ನಿಮಿಷ ಬಾಯ್ಲಿ, ಒಂದು ನಿಮಿಷ ಕೂತ್ಕೋ. ಯಾಕೆ? ಕೂತ್ಕೋ. ಏನು ಹೇಳು? ಪ್ರಾಣನೇ ಹೋಗ್ಬೇಕಾದ್ರೆ ಊಟ ಚಿಂತೆ ಮಾಡ್ತಾರ? ಗೆದ್ದು ಭರ್ಜರಿ ಊಟ ಮಾಡ್ಬೇಕು, ಇಲ್ಲ ಸತ್ತು ಎಲ್ರಿಗೂ ಬಡಿಸೋ ಹಾಗೆ ಮಾಡ್ಬೇಕು. ಯಾಕಾಗಿ ಮಾತಾಡ್ತಿದ್ಯಾ ಮಾಯಾ? ನೀನು ಗೆದ್ದೆ ಗೆಲ್ತೀಯ. ನಾನು ಅದೇ ನಂಬಿಕೆಯಲ್ಲಿದ್ದೀನಿ. ಸ್ವಾತಿ ಬೆಳ್ಳಿ ಇಬ್ರು ಮುತ್ತು ಮಾವನ್ನ ನಿಧಾನವಾಗಿ ತಮ್ಮ ವಶ ಮಾಡ್ಕೋತಿದ್ದಾರೆ. ಇನ್ನು ನಾನು ಸತ್ತಾದ್ರೂ ಸರಿ, ಅವ್ರನ್ನ ಮುತ್ತು ಮಾವನಿಂದ ಬೇರೆ ಮಾಡಲೇಬೇಕು. ಮಾಡೇ ಮಾಡ್ತೀನಿ. ದೇವ್ರೆ, ನಿನ್ನ ವ್ರತನ ನೆರವೇರಿಸಿದ್ದೀನಿ. ಇವತ್ತು ಪೌರ್ಣಮಿ ದಿನ, ನೀವು ನೋಡಿದ್ರೆ ದೀಪದ ಮಡಿಕೆ ಹಿಡ್ಕೊಂಡು ಬಂದಿದ್ದೀರಲ್ಲ, ಏನು ಸಮಾಚಾರ? ಅದು ಸ್ವಾಮಿ, ಒಂದು ಕೋರಿಕೆನ ಈಡೇರಿಸ್ಬೇಕಿತ್ತು, ಅದಕ್ಕೆ ತಾಯಿ ಸನ್ನಿಧಿಗೆ ಬಂದಿದ್ದೀನಿ. ಈ ದೀಪದ ಮಡಿಕೆನ ತಾಯಿ ಕಾಲಡಿಲಿಟ್ಟು ನಮಸ್ಕಾರ ಮಾಡಬೇಕಿತ್ತು. ನನ್ನ ಮನಸ್ಸಲ್ಲಿ ಆಗ್ತಿರೋ ಗೊಂದಲಕ್ಕೆ ಪರಿಹಾರ ಬೇಕು. ನೀವು ನೋಡಿದ್ರೆ ಸಿಟಿ ಅವ್ರ ಥರ ಕಾಣ್ತಾ ಇದ್ದೀರಾ. ಇಲ್ಲಿ ಸುತ್ತಲೂ ಯಾವ ಊರು ಸಿಗಲ್ಲ. ಈ ದೇವ್ರ ಹತ್ರ ಬರೋರೆಲ್ಲ ಕಾಡು ಜನ ಅಷ್ಟೇ. ನೀವು ಸುಮ್ಮನೆ ಬಂದಿದ್ದೀರಲ್ಲ, ಹೇಳು ಬೆಟ್ಟ ಹತ್ಕೊಂಡು. ಇಷ್ಟು ದೂರ ನೀವು ನಡ್ಕೊ ಬಂದಿದ್ದೀರಾ ಅಂದರೆ ಏನೋ ಬಲವಾದ ಸಮಸ್ಯೆನೇ ಇರಬೇಕು. ನಾವು ಹೋಗಿ ನಮ್ಮ ಹಿರಿಯರನ್ನ ಕರ್ಕೊಂಡು ಬರ್ತೀನಿ, ಅವ್ರ ಹತ್ರ ಹೇಳ್ಕೊಳ್ಳಿ, ಅವರೆಲ್ಲ ಸಮಸ್ಯೆ ಬಗೆಹರಿಸ್ತಾರೆ. ನಮಸ್ತೆ ಸ್ವಾಮಿ, ನನ್ನ ಹೆಸರು ಮುತ್ತುರಾಜ್ ಅಂತ. ನಾನಿಲ್ಲಿ ಬಂದಿರೋ ಉದ್ದೇಶ, ದೀಪದ ಬಳಕೆ ಹಿಡ್ಕೊಂಡು ಬಂದಿರೋದು ನೋಡಿದ್ರೆ ಅರ್ಥ ಆಗುತ್ತೆ. ತಾಯಿನ ಏನೋ ಬೇಡಕ್ಕೆ ಬಂದಿದೀಯಾ. ಇವತ್ತು ಪೌರ್ಣಿಮೆ ದಿನ.
ಯಾರೇ ನೇರವಾಗಿ ದೇವ್ರ ದರ್ಶನಕ್ಕೆ ಹೋಗೋ ಹಾಗಿಲ್ಲ. ಕೊಂಡ ಹಾಯ್ಕೊಂಡೇ ಹೋಗಬೇಕು. ಅದಕ್ಕೆ ಸಮ್ಮತಿ ಇದ್ದರೆ ಮುಂದುವರಿ. ನಾಳೆವರೆಗೂ ಕಾಯಬೇಕು. ಕಾಯ್ತೀಯಾ? ಒಂದು ಸತ್ಯನ ತಿಳ್ಕೊಳ್ಳೋದಕ್ಕೋಸ್ಕರ ಇಲ್ಲಿವರೆಗೂ ಬಂದಿದ್ದೀನಿ. ನನ್ನಲ್ಲಾಗಲಿ ನನ್ನ ಮನಸ್ಸಲ್ಲಾಗಲಿ ಯಾವುದೇ ಕೆಟ್ಟ ಉದ್ದೇಶ ಇಲ್ಲ. ನನ್ನ ಭಕ್ತಿ ಎಷ್ಟಿದೆ ಅಂತ ನಿರೂಪಿಸ್ಬೇಕು ಅನ್ನೋದಾದರೆ ನಾನು ಕೆಂಡ ಆಯೋದಕ್ಕೆ ಸಿದ್ಧವಾಗಿದ್ದೀನಿ. ನೀವು ಅನುಮತಿ ಕೊಟ್ಟರೆ ನಾನು ಮುಂದುವರಿತೀನಿ. ಧಾರಾಳವಾಗಿ ಆಗ್ಬೋದು. ನೀನೀಗ ಕೆಂಡ ದಾಟ್ಕೊಂಡು ಬಂದಿದ್ಯಾ. ಆ ತಾಯಿ ನಿನ್ನ ಭಕ್ತಿಗೆ ಮೆಚ್ಚಿದ್ದಾಳೆ. ನಿನ್ನ ಕೋರಿಕೆನ ಆ ತಾಯಿ ಈಡೇರಿಸ್ತಾಳೆ. ಏನು ಕೇಳ್ಕೋಬೇಕು ಅಂತಿದ್ಯೋ ಅದನ್ನು ಧೈರ್ಯವಾಗಿ ಕೇಳು.